ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಭ್ರಮಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಾರೋ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ಎಸ್, ಆಲ್ರೆಡಿ ನಿಮಗೆ ತಮ್ಮನೇಲಲ್ಲಿ ಗೊತ್ತಾಗಿರುತ್ತೆ. ಇವತ್ತು ನನ್ನ ಮಗ ಚಶ್ವಿಕ್ದು ಫಸ್ಟ್ ಆ್ಯನ್ಯುವಲ್ ಡೇ ಇರೋದ್ರಿಂದ ಸೊ ಹೊರಡಬೇಕಾಗಿದೆ. ಆ್ಯಕ್ಚುಲಿ ಏನಂತಾರೆ, ಡೇ ಟೈಮೇ ಮಾಡ್ತಿದ್ದಾರೆ, ಈವ್ನಿಂಗ್ ಮಾಡ್ತಾಯಿಲ್ಲ. ಇಲ್ಲೇ ಕಬ್ಬನ್ ಪಾರ್ಕ್ ಹತ್ರ ಬಾಲಭವನ್ ಆಡಿಟೋರಿಯಮಲ್ಲಿ ಇರೋದು. ಸೊ ಈಗ ಹೋಗಬೇಕು. ಆ್ಯಕ್ಚುಲಿ ಅವನ್ನ ಬಿಟ್ಬಿಟ್ಟು ಬಂದಿದ್ದೀನಿ. ಅವ್ನಿಗೆ ಆಲ್ರೆಡಿ ರೆಡಿ ಮಾಡಿ ಅವ್ನು ಟಿಫನ್ ಮಾಡಿ ಕಳಿಸಿದೆ. ಈಗ ನಾವು ಫ್ರೆಶ್ ಅಪ್ ಆಗಿ ಟಿಫನ್ ತಿಂದು ಹೊರಡಬೇಕು. ಸೊ ಎಸ್, ಅದಕ್ಕೆ ಒಂದು ವಿಡಿಯೋ ಮಾಡೋಣ, ನಿಮಗೂ ಎಲ್ರಿಗೂ ತೋರಿಸೋಣ ಹೇಗೆಲ್ಲ ರೆಡಿಯಾಗಿ ಹೋಗಿ. ಲೈಕ್ ನನ್ನ ಪಾಪು ಫಸ್ಟ್ ಟೈಮ್ ಹೇಗೆ ಸ್ಟೇಜ್ ಫಿಯರ್ ಮಾಡ್ತಾನೆ ಅಂತ ನೋಡೋಣ. ಎಸ್, ಫೈನಲಿ ರೆಡಿ ಆಗಿದ್ದೀವಿ. ಇವಾಗ ಪಾಪು ಸ್ಕೂಲ್ ಹತ್ರ ಹೋಗಬೇಕು. ತುಂಬ ಟೈಮ್ ಆಗಿಬಿಟ್ಟಿದೆ. ಎಸ್, ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಕ್ಚುಲಿ ಇವಾಗ ಗಾಡೀಲಿ ಹೋಗಿ ವಿಜಯನಗರದಿಂದ ಮೆಟ್ರೋ ಹಿಡಿಬೇಕು. ಎಸ್, ಫೈನಲಿ ಮೆಟ್ರೋ ಹತ್ರ ಬಂದು ರೀಚ್ ಆದ್ವಿ. ನಾನು ಅಲ್ಲೇ ಆಡಿಯೋ ಮಾಡಿದ್ದೆ, ಬಟ್ ಅದು ಸ್ವಲ್ಪ ಕ್ಲಾರಿಟಿ ಬಂದಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಹಾಗೆ ಹೊರಟಿದ್ವಿ. ಸುಮ್ಮನೆ ಹಾಗೆ ನಾನು ನಮ್ಮ ಹಸ್ಬೆಂಡ್ ಒಂದು ಪೋಸ್ಟ್ ಮಾಡ್ಕೊಂಡು ಒಂದು ವೀಡಿಯೋ ಮಾಡಿದ್ವಿ, ಇನ್ಸ್ಟಾ ಪೋಸ್ಟ್ ಮಾಡೋಣ ಅಂತ. ಇಟ್ಸ್ ಆ್ಯಸ್ ಯೂಶ್ವಲ್. ಆ್ಯಂಡ್ ಟಿಕೆಟ್ ತೊಗೊಳೋದಕ್ಕೆ ಅವ್ರು ಹೋಗಿದ್ರು. ಬಿಕಾಸ್ ನನಗೆ ಫಸ್ಟ್ ಟೈಮ್ ಅಲ್ಲ, ಒಂದು 3-4 ಟೈಮ್ಸ್ ಏನೋ ಹೋಗಿದ್ದೀನಿ ಮೆಟ್ರೋಲಿ. ಬಟ್ ನಂದು ಬೇರೆ ಫ್ರೆಂಡ್ಸ್ ಜೊತೆ ನಾನು ಇಂಡಿವಿಜುವಲಾಗಿ ಯಾವತ್ತೂ ಹೋಗಿ ಲೈಕ್ ನನಗೆ ಅಷ್ಟು ಗೊತ್ತಿಲ್ಲ ಮೆಟ್ರೋ ಸ್ಟೇಷನ್ಗೆ ಹೋಗಿ ಹೇಗೆ ಟಿಕೆಟ್ ತೊಗೋಬೇಕು, ಲೈಕ್ ಯಾವ ಕಡೆ ಹೋಗಬೇಕು, ಎಲ್ಲಿ ಹೋದರೆ ಮೆಟ್ರೋ ಸಿಗುತ್ತೆ ಅಂತ. ಮೆಟ್ರೋ ವೆಯ್ಟ್ ಮಾಡ್ತಾ ಇದ್ವಿ. ಇದು ಆಲ್ರೆಡಿ ತುಂಬ ಟ್ರೈನ್ ಆಗೋಗಿದೆ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಮೆಟ್ರೋ ಬಂದಿಲ್ಲ, ವೆಯ್ಟ್ ಮಾಡ್ತಿದ್ದೀವಿ ಅಂತ. ಎಸ್, ಫೈನಲಿ ಮೆಟ್ರೋ ಬಂತು. ಸೊ ತುಂಬ ಟೈಮ್ ಆಗಿದೆ. ಆಲ್ರೆಡಿ ಎಲ್ಲ ಪೇರೆಂಟ್ಸು ಹೋಗಿದ್ರು, ನಾವೇ ಲೇಟ್ ಆಗೋಯ್ತು ಅಂತ ಅನಿಸುತ್ತೆ. ಮೆಟ್ರೋಲಿ ಹಾಗೆ ಸುಮ್ಮನೆ ನಿಂತ್ಕೊಂಡು ಒಂದು ವೀಡಿಯೋ ಮಾಡಿದೆ. ಅಲ್ಲಂತೂ ತುಂಬ ಏನು ಹೇಳ್ತಾರೆ, ಕೆಲವರು ಕಾಲೇಜ್ಗೆ ಹೋಗೋರು, ಕೆಲವರು ಕಪಲ್ಸ್ ಎಲ್ಲ ತುಂಬ ಮಾತಾಡ್ತಾಯಿದ್ರು. ಹಾಗೆ ನಾನು ವೀಡಿಯೋಲಿ ಮಾತಾಡ್ಕೊಂಬಂದೆ. ನಮ್ಮ ಹಸ್ಬೆಂಡ್ ಆ್ಯಸ್ ಯೂಶ್ವಲ್ ಬ್ಯುಸಿಯಾಗಿದ್ದರು ಫೋನಲ್ಲಿ. ಬಂದಿದ್ದೀವಿ. ಬಾಲಭವನ್ ಎಲ್ಲಿಂದ ಕೇಳ್ಕೊಂಡು ಹೋಗಬೇಕು, ಟೈಮ್ ಆಗೋಗಿದೆ ಆಲ್ರೆಡಿ. ಪಾಪುಗೆ ಹೋಗಿ ಸ್ವಲ್ಪ ಆಲ್ರೆಡಿ ಹಾಕಿ ಕಳಿಸಿದ್ದೆ ಡ್ರೆಸ್ಸು, ಇಲ್ಲಿಂದನೇ ಹಾಕಿ. ಬಟ್ ಅದು ಸ್ವಲ್ಪ ಇನ್ಶರ್ಟ್ ಎಲ್ಲ ನೀಟಾಗಿ ಮಾಡಬೇಕಲ್ಲ, ಹೋಗಬೇಕು. ಟಿಕೆಟ್ ತೊಗೊಂಡ್ವಿ. ಆ್ಯಕ್ಚುಲಿ ಇನ್ವಿಟೇಷನ್ ಕಾರ್ಡ್ ಇತ್ತು, ಬಟ್ ಆದರೂ ಟಿಕೆಟ್ ತೊಗೊಳ್ಳೇಬೇಕು ಅಂತ. ಪರ್ ಪರ್ಸನ್ 20 ರೂಪೀಸು, ಎಷ್ಟು ಜನ ಆದರೂ ಬರ್ಬೋದು ಅಂತಲೂ ಹೇಳಿದರು. ಆ್ಯಕ್ಚುಲಿ ಅರೌಂಡ್ 1000 ಮೆಂಬರ್ಸ್ಗೇನೋ ಸೀಟ್ಸ್ ಅವೈಲಬಲ್ ಇದೆ. ಸೊ ನೀವು ರಿಲೇಟಿವ್ಸ್ ಯಾರನ್ನಾದರೂ ಕರ್ಕೊಂಬನ್ನಿ ಅಂತ. ಆ್ಯಕ್ಚುಲಿ ನಮ್ಮ ಮಾವ ಬರ್ತಾ ಇದ್ದಾರೆ. ಇನ್ನೂ ಬರೋರಿದ್ರು, ಸಮ್ ರೀಸನ್ಸ್ ಬರೋಕ್ಕಾಗಿಲ್ಲ. ಓಡ್ಕೊಂಡು ಹೋಗ್ತಿದ್ದೀವಿ ಬಿಕಾಸ್ ಆಲ್ರೆಡಿ 11 o'clock ಆಗೋಗಿದೆ. ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ಟಿಫನೂ ತಿಂದಿಲ್ಲ, ಬಂದಿದ್ದಾರೆ ಹಂಗೆ. ನಾನು ಚೆನ್ನಾಗಿ ತಿನ್ಕೊಂಡ್ಬಂದೆ. ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮು ಇನ್ ಮೈ ಲೈಫ್ ನಾನು ಕಬ್ಬನ್ ಪಾರ್ಕ್ ಬರ್ತಾ ಇರೋದು. ಫೈನಲಿ ರೀಚ್ ಆಗಿದ್ದೀವಿ. ನೀವು ನೋಡ್ತಿರ್ಬೋದು ಕುಕೂಸ್ ನೆಸ್ಟ್ ಅಂತ. ಮಕ್ಕಳೆಲ್ಲ ಸಕ್ಕತ್ತಾಗಿ ರೆಡಿ ಆಗಿದ್ದಾರೆ. ನನ್ನ ಮಗ ಎಲ್ಲಿದ್ದಾನೆ ಅಂತ ಆ್ಯಕ್ಚುಲಿ ನೋಡಬೇಕು. ನೀವು ನೋಡ್ತಿರ್ಬೋದು ಆಲ್ರೆಡಿ ಎಲ್ಲ ಪೇರೆಂಟ್ಸು ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ನಾವೇ ಆ್ಯಕ್ಚುಲಿ ಲಾಸ್ಟ್ ಅಂತ ಅನ್ಕೊತೀನಿ. ಇನ್ನೂ ಕೆಲವ್ರು ಬರ್ತಾನೆ ಇದ್ದರೂ ಕೂಡ ಆ್ಯಕ್ಚುಲಿ ಇದನ್ನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಅಂದರೆ ಅಲ್ಲೇ ಆಡಿಯೋ ಕೊಟ್ಟಿದ್ದೀನಿ, ಕ್ಲಾರಿಟಿ ಇಲ್ಲ ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ವೆಯ್ಟ್ ಮಾಡ್ತಾ ಇದ್ದೆ, ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ. ಯಾಕಂದರೆ ಪಾಪು ಹತ್ರ ಬೇರೆ ಹೋಗಿ ಮಾತಾಡ್ಸಿಲ್ಲ, ಟೈಮ್ ಆಲ್ರೆಡಿ ಆಗೋಗಿತ್ತು. ಸೊ ಏನಂತಾನೋ ಅಳ್ತಿದ್ದಾನ ಅಂತ. ಸೊ ನೀವು ನೋಡ್ತಿರ್ಬೋದು. ಸೊ ವೆಲ್ಕಮ್ ಸಾಂಗ್ ಏನೋ ಹಾಡ್ತಿದ್ರು, ಲೈಕ್ ಅದೇ ಏನು ಹೇಳ್ತಾರೆ, ಸಮ್ ಶ್ಲೋಕ ಏನೋ ಆಡ್ತಿದ್ರು LKG UKG ಮಕ್ಕಳ ಜೊತೆ. ಹಾಗೆ ಅದನ್ನು ಒಂದು ವೀಡಿಯೋ ಮಾಡಿಕೊಂಡೆ. ಮತ್ತು ಟೀಚರ್ಸ್ ಕಡೆಯಿಂದ ಎಲ್ಲ ಒಂದು ಪರ್ಫಾರ್ಮೆನ್ಸ್ ಇತ್ತು. ಇದು ತುಂಬ ಚೆನ್ನಾಗಿತ್ತು ಅಂತ ವೀಡಿಯೋ ಮಾಡಿದೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಮ್ಯಾಮ್ಗಳೆಲ್ಲ. ಸೊ ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ನೀವು ನೋಡ್ತಿರ್ಬೋದು. ಎಸ್, ಇವರು ನನ್ನ ಮೊದಲನೇ ಅಕ್ಕ, ನನ್ನ ಸಿಸ್ಟರು. ಬರ್ತಾಳೆ ಅನ್ನೋದು ಕನ್ಫರ್ಮ್ ಇರಲಿಲ್ಲ. ಸೊ ಸಡನ್ನಾಗಿ ಬಂದಳು. ಖುಷಿ ಆಯಿತು. ಎಸ್, ನೀವು ನೋಡ್ತಿರ್ಬೋದು. ಇದು ನನ್ನ ಮಗನದು ಪರ್ಫಾರ್ಮೆನ್ಸು. ಮಲ್ಲಮ್ಮ ಬಿನ್ ಅಂತ ತಮಿಳ್ ಸಾಂಗ್ ಇದೆ. ಆ್ಯಕ್ಚುಲಿ ಅವನು, ನೀವು ಈ ವಿಡಿಯೋ ಏನು ನೋಡ್ತಿದ್ರೆ ನಿಮ್ಮ ರೈಟ್ ಸೈಡ್ಗೆ ಫಸ್ಟ್ ಇರೋದೇ ನನ್ನ ಮಗ ಚಶ್ವಿಕು. ಹೇಗೆ ಎಂಜಾಯ್ ಮಾಡ್ತಿದ್ದಾನೆ ಅಂತ ನೋಡಿ ನೀವು. ಆ್ಯಕ್ಚುಲಿ ಆ್ಯಸ್ ಎ ಮದರ್ ನಮ್ಮ ಮಗ ಒಂದು ಡ್ಯಾನ್ಸ್ ಮಾಡ್ತಿದ್ದಾನೆ ಅಂದರೆ ಎಷ್ಟು ಖುಷಿ ಆಗುತ್ತಲ್ವ. ಅವ್ರನ್ನ ಹೇಗೆ ಆಡ್ತಿದ್ದಾನೆ ಅನ್ನೋದು ಮ್ಯಾಟ್ರ್ ಆಗೋಲ್ಲ.
ಲೈಕ್ ಏನೋ ಅವ್ನು ಏನೇ ಒಂದು ಮಾಡಿದ್ರು ಅದು ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ ಅಂತಲೇ ಎಲ್ಲ ತಾಯಂದ್ರಿಗೂ ಅವ್ರವ್ರ ಮಕ್ಳು ಏನೇ ಮಾಡಿದ್ರು ಅದು ಖುಷಿನೇ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು, ಕಣ್ಣಲ್ಲೇ ನೀರು ಬಂತು. ಯಾಕಂದರೆ ಫಸ್ಟ್ ಟೈಮು ಒಂದು ಏನು ಹೇಳ್ತಾರೆ, ಯಾರಿಗೇ ಆಗಲಿ ಮಗ ಇಷ್ಟು ಬೇಗ ಬೆಳೆದು ನಮ್ಮ ಮುಂದೆ ಡ್ಯಾನ್ಸ್ ಮಾಡೋ ಲೆವೆಲ್ಗೆ ಬೆಳೀತಿದ್ದಾನೆ, ಆಲ್ರೆಡಿ ಅಷ್ಟು ಉದ್ದ ಆಗಿದ್ದಾನೆ ಅಂದ್ರೇ ಒಂಥರ ಅಲ್ವಾ. ಸೊ ಸೀರಿಯಸ್ಲಿ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಅವ್ರು ನೋಡಿ. ಒಂದೇ ಸಾಂಗಿಗೆ ಆ್ಯಕ್ಚುಲಿ ಡ್ಯಾನ್ಸ್ ಮಾಡಿಸಿದ್ದು, ಬಿಕಾಸ್ ಅವ್ರ ಪ್ಲೇ ಗ್ರೂಪ್ ಇರೋದ್ರಿಂದ. ಎಸ್, ಇನ್ ಬಿಟ್ವೀನ್ ತುಂಬ ಅಂದರೆ ತುಂಬ ಸಾಂಗ್ಸ್ ಎಲ್ಲ ಬೇರೆ ಮಕ್ಕಳೆಲ್ಲ ಹಾಡಿದ್ರು, ಅದೆಲ್ಲ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಸೊ ಇದು ಫೈನಲ್ ಲಾಸ್ಟ್ ಸಾಂಗಿಗೆ ಎಲ್ಲ ಫುಲ್ LKG UKG ಪ್ಲೇ ಗ್ರೂಪ್ ನರ್ಸರಿ ಅವ್ರನ್ನ ಕೂರಿಸಿ ಸುಮ್ಮನೆ ಎಲ್ರಿಗೂ ಒಂದು ಲಾಸ್ಟಲ್ಲಿ ಚೇರ್ ಅಪ್ ಮಾಡಿದ್ರು, ಎಲ್ಲ ಟಯರ್ಡ್ ಆಗಿದ್ರು ಮಕ್ಕಳು ಅಂತ ಅದೊಂದು ವೀಡಿಯೋ ಮಾಡಿಕೊಂಡೆ. ಸೊ ನೀವು ನೋಡ್ಬೋದು. ಫೈನಲಿ ಫಂಕ್ಷನ್ ಎಲ್ಲ ಮುಗೀತು, ಡ್ರೆಸ್ ಚೇಂಜ್ ಮಾಡಿಕೊಂಡು ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ. ಆಲ್ರೆಡಿ 2:30 ಆಗ್ತಾ ಬಂತು, ಲಂಚ್ ಮಾಡಬೇಕು. ಬಟ್ ಪಾಪು ಏನಾದರೂ ಆಟ ಆಡ್ತೀವಿ ಅಂತಿದ್ದಾನೆ. ಇಲ್ಲಿ ಟ್ರೈನು ಮತ್ತು ಲೈಕೇನೋ ಮಿಕ್ಸ್ಚರ್ ಥರ ಎಲ್ಲ ಏನೋ ಇದೆ, ಗೇಮ್ಸ್ ಎಲ್ಲ. ಸೊ ನೋಡಬೇಕು. ಟ್ರೈನ್ ಮಾಡಬೇಕು ಅಂತ ಅಂದ, ಎಲ್ಲೇ ಹೋದರೂ ಟ್ರೈನ್ ಅಂತಾನೆ. ಸೊ ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾ ಹಸುವಾಗ್ತಾ ಇದೆ, ಬಿಕಾಸ್ ಇಟ್ಸ್ ಆಲ್ರೆಡಿ ಲಂಚ್ ಟೈಮು. ಎಸ್, ಲಿಟ್ರಲಿ ಅವ್ರ ಅಪ್ಪನೂ ಮಗು ಆಗ್ಬಿಟ್ಟಿದ್ದಾರೆ ಅವನ ಜೊತೆ ಸೇರಿಕೊಂಡು. ಎಸ್, ಮತ್ತೆ ಮೆಟ್ರೋಗೆ ಹೋಗೋಣ ಅಂತ ಬಂದ್ವಿ. ಹೋಗ್ತಾ ಇಲ್ಲಿಂದ ಸ್ವಲ್ಪ ಆ್ಯಕ್ಚುಲಿ ದೂರ ಇತ್ತು. ಸೊ ಅವ್ರ ಅಪ್ಪ ಜೊತೆ ಮುಂದೆ ಎಸ್ ಲಂಚ್ಗೆ ಅಂತ ಬಂದ್ವಿ. ಒಂದು ಬಸವೇಶ್ವರ ನಗರಲ್ಲಿ ಏನೋ ಬಿರಿಯಾನಿ ಅಂತಿದೆ, ಏನಂತ ಗೊತ್ತಿಲ್ಲ. ಎಸ್, ಬಿರಿಯಾನಿ ಬಸವೇಶ್ವರ ನಗರ. ಟೇಸ್ಟ್ ಎಲ್ಲ ಹೇಗಿದೆ ಅಂತ ತಿಂದ್ಮೇಲೆ